ಭಾರತ ಪಾಕಿಸ್ತಾನದ ಸಂಘರ್ಷದ ಬಳಿಕ ಈಗ ಭಾರತಕ್ಕೆ ಮತ್ತೊಂದು ಆತಂಕ ಶುರು ಆಗ್ತಾ ಇದೆ. ಅದು ಕೂಡ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದ ಕಡೆಯಿಂದ. ಪಾಕಿಸ್ತಾನ ಆಯಿತು, ಈಗ ಬಾಂಗ್ಲಾದಿಂದಲೂ ಕೂಡ ಭಾರತಕ್ಕೆ ಹೊಸ ಆತಂಕ ಸೃಷ್ಟಿಯಾಗ್ತಾ ಇದೆ. ಚೀನಾದ ಜೊತೆಗೆ ಸೇರಿಕೊಂಡು ಬಾಂಗ್ಲಾದೇಶ ಭಾರತಕ್ಕೆ ಹೊಸ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಭಾರತ ಗಡಿ ಭಾಗದಲ್ಲಿರುವಂತಹ ಬ್ರಿಟಿಷ್ ಕಾಲದ ವಾಯುನೆಲೆಗೆ ಮತ್ತೆ ಜೀವವನ್ನು ಕೊಡಲಿಕ್ಕೆ ಬಾಂಗ್ಲಾದೇಶ ನಿರ್ಧಾರವನ್ನು ಮಾಡಿದೆ. ಎರಡನೆಯ ಯುದ್ಧದ ಸಂದರ್ಭದಲ್ಲಿ ಬಳಕೆ ಆಗಿದ್ದಂತಹ ವಾಯುನೆಲೆಗೆ ಮತ್ತೆ ಜೀವವನ್ನು ಕೊಡಲಿಕ್ಕೆ ಬಾಂಗ್ಲಾದೇಶ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಭಾರತದ ವೈರಿ ರಾಷ್ಟ್ರ ಚೀನಾಕ್ಕೆ ಈ ಸಂಬಂಧಪಟ್ಟ ಹಾಗೆ ಪ್ರಸ್ತಾವನೆಯನ್ನು ಬಾಂಗ್ಲಾದೇಶ ಸಲ್ಲಿಕೆ ಮಾಡಿದೆ. ಭಾರತದ ಗಡಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ವಾಯುನೆಲೆ ಲಾಲ್ ಮೊನಿರ್ಹತ್ ವಾಯುನೆಲೆ ಸೇರಿ ಒಟ್ಟು 5 ವಾಯುನೆಲೆಗಳಿಗೆ ಹೊಸ ಜೀವವನ್ನು ಕೊಡಲಿಕ್ಕೆ ಬಾಂಗ್ಲಾದೇಶ ನಿರ್ಧಾರವನ್ನು ಮಾಡಿರುವಂಥದ್ದು. ಬಾಂಗ್ಲಾದೇಶದ ಮನವಿಯ ಮೇರೆಗೆ ವಾಯುನೆಲೆಗೆ ಚೀನಾದ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಈ ವಾಯುನೆಲೆಗಳಲ್ಲಿ ಚೀನಾ ಹೂಡಿಕೆಯನ್ನು ಮಾಡಿದರೆ, ಅಂದರೆ ಈ ವಾಯುನೆಲೆಗಳಿಗೆ ಹೊಸ ರೂಪವನ್ನು ಕೊಡಲಿಕ್ಕೆ ಮತ್ತೆ ಇದಕ್ಕೆ ಕಳೆಯನ್ನು ಕೊಡಲಿಕ್ಕೆ ಒಂದು ವೇಳೆ ಚೀನಾ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಗ ಈಶಾನ್ಯ ಭಾಗದಲ್ಲಿ ಇದು ಅತ್ಯಂತ ದೊಡ್ಡ ಆತಂಕವನ್ನು ಭಾರತಕ್ಕೆ ಸೃಷ್ಟಿ ಮಾಡುವಂಥದ್ದು ಖಂಡಿತ. ಪ್ರಮುಖವಾಗಿ ಎರಡನೆಯ ವಿಶ್ವ ಯುದ್ಧದ ಸಂದರ್ಭದಲ್ಲಿ, ಅಂದರೆ ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ವಾಯುನೆಲೆಯನ್ನು ಬ್ರಿಟನ್ನ ಜಪಾನ್ ವಿರುದ್ಧದ ಯುದ್ಧಕ್ಕಾಗಿ ಈ ವಾಯುನೆಲೆಗಳನ್ನು ತನ್ನ ಸೇನಾಪಡೆಗಳಿಗೆ ಫೆಸಿಲಿಟಿ ಸೆಂಟರ್ನ ರೂಪದಲ್ಲಿ ಬಳಕೆ ಮಾಡಿಕೊಳ್ತಾ ಇತ್ತು. ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ 1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಆದ ಬಳಿಕ ಇದು ಪಾಕಿಸ್ತಾನದ ಪಾಲಾಯಿತು. ಅದಾದ ಬಳಿಕ ಈ ವಾಯುನೆಲೆಯನ್ನು ದೀರ್ಘಕಾಲಕ್ಕೆ ಬಳಕೆ ಮಾಡಿರಲಿಲ್ಲ. ಈವನ್ 1971ರಲ್ಲಿ ಬಾಂಗ್ಲಾದೇಶ ಉದಯ ಆದ ಬಳಿಕವೂ ಕೂಡ ಈ ವಾಯುನೆಲೆಯನ್ನು ಬಾಂಗ್ಲಾದೇಶದವರು ಬಳಕೆಯನ್ನು ಮಾಡಿರಲಿಲ್ಲ. ಆದರೆ 2019ರಲ್ಲಿ ಈ ವಾಯುನೆಲೆಗೆ ಹೊಸ ಜೀವವನ್ನು ಕೊಡಲಿಕ್ಕೆ ಆಗಿನ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಪ್ರಯತ್ನವನ್ನು ಪಟ್ಟರು. ಇದಾದ ಬಳಿಕ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇದೇ ವರ್ಷದ ಆರಂಭದಲ್ಲಿ ಬಾಂಗ್ಲಾದೇಶದಲ್ಲಿ ಈಗ ಆಡಳಿತ ನಡೆಸ್ತಾ ಇರುವಂತಹ ಮೊಹಮ್ಮದ್ ಯೂನಸ್ ಅವರು ಚೀನಾಕ್ಕೆ ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈ ವಾಯುನೆಲೆಗಳನ್ನು ನಾವು ಮತ್ತೆ ಬಳಕೆಗೆ ರಿಪೇರಿ ಮಾಡಬೇಕು, ದುರಸ್ತಿ ಮಾಡಬೇಕು ಎನ್ನುವಂಥ ಪ್ರಸ್ತಾಪವನ್ನು ಚೀನಾಕ್ಕೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಸೊ ಒಂದು ವೇಳೆ ಈ ವಾಯುನೆಲೆಗಳು ಏನು 5 ಏರ್ ಬೇಸಸ್ ಏನಿದೆ, ಇಲ್ಲಿ ಏನಾದರೂ ಇವುಗಳ ರೀಡೆವಲಪ್ಮೆಂಟಿಗೆ ಒಂದು ವೇಳೆ ಚೀನಾ ಆಸಕ್ತಿಯನ್ನು ತೋರಿಸ್ತಾ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಚೀನಾದ ಒಂದು ತಂಡ ಭೇಟಿಯನ್ನು ಕೊಟ್ಟಾಗಿದೆ. ಸೊ ಅಂತಹ ಸಂದರ್ಭದಲ್ಲಿ ಭಾರತಕ್ಕೆ ಆತಂಕ. ಕಾರಣ ಏನು ಅಂತ ಹೇಳಿದ್ರೆ, ಭಾರತದ ಈಶಾನ್ಯ ಭಾಗದಲ್ಲಿ ಚೀನಾದ ಪ್ರಭಾವ ಹೆಚ್ಚಾಗ್ಬೋದು. ಜೊತೆಗೆ ಚೀನಾ ತನ್ನ ಮಿಲಿಟರಿ ನಿಯೋಜನೆಗೆ ಈ ವಾಯುನೆಲೆಗಳನ್ನು ಬಳಸಿಕೊಳ್ಳುವಂಥ ಆತಂಕ ಇದೆ ಎನ್ನುವಂಥ ಅಂಶವನ್ನು ಪ್ರಮುಖವಾಗಿ ರಾಜತಾಂತ್ರಿಕರು ಮತ್ತು ರಕ್ಷಣಾ ತಜ್ಞರು ಹೇಳ್ತಾ ಇರುವಂಥದ್ದು. ವಿಶೇಷವಾಗಿ ಬ್ರಹ್ಮಚಲಾನಿ ಅವರು ಇವತ್ತು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಇದು ತುಂಬ ಡೇಂಜರಸ್ ಟ್ರೆಂಡ್ ಆಗ್ತಾ ಇದೆ. ಒಂದು ವೇಳೆ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿರ್ತಕ್ಕಂಥ ಈ ವಾಯುನೆಲೆಯಲ್ಲಿ ಅದು ದುರಸ್ತಿಯಾಗಿ ಚೀನಾದ ಸೇನಾ ಚಟುವಟಿಕೆಗಳಿಗೆ ಒಂದು ವೇಳೆ ಇದು ವೇದಿಕೆ ಅಂತ ಆದರೆ, ಖಂಡಿತವಾಗಿ ಇದು ಭಾರತದ ಹಿತದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಎನ್ನುವಂಥ ಅಂಶವನ್ನು ಬ್ರಹ್ಮಚಲಾನಿಯವರು ತಮ್ಮ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಸೊ ಬಾಂಗ್ಲಾದೇಶ ಕೂಡ ಭಾರತದ ವಿರುದ್ಧ ಚೀನಾದ ಜೊತೆಗೆ ಸೇರಿ ಪಿತೂರಿಯನ್ನು ಮಾಡ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ಬಾಂಗ್ಲಾದ ಈಗ ಆಡಳಿತಾಧಿಕಾರಿ ಯಾರಿದ್ದಾರೆ, ಆಡಳಿತಗಾರರು ಮೊಹಮ್ಮದ್ ಯೂನಸ್ ಚೀನಾಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಏನು ಅಂತ ಹೇಳಿದ್ರೆ, ಈಶಾನ್ಯದ ರಾಜ್ಯಗಳೇನಿದ್ದಾವೆ, ಈಶಾನ್ಯ ರಾಜ್ಯಗಳು, ಭಾರತದ ಈಶಾನ್ಯ ರಾಜ್ಯಗಳು ಅವೆಲ್ಲವೂ ಕೂಡ ಲ್ಯಾಂಡ್ ಭೂಮಿಯಿಂದ ಸುತ್ತುವರೆದಿರೋ, ಅಂದರೆ ಲಾಕ್ ಆಗಿರುವಂತಹ ಪ್ರದೇಶಗಳವು. ಹೀಗಾಗಿ ಹಿಂದೂ ಮಹಾಸಾಗರ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ಅದರ ನಿಜವಾದ ವಾರಸುದಾರರು ನಾವೆನ್ನುವಂಥ ಅಂಶವನ್ನು ಮೊಹಮ್ಮದ್ ಯೂನಸ್ ಅವರು ಕೊಟ್ಟಿದ್ದರು.
ಚೀನಾಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ. ಸೊ ಅದಾದ ಬಳಿಕ ಈ ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು. ಏಪ್ರಿಲ್ನಲ್ಲಿ ಚೀನಾದ ಒಂದು ತಂಡ ಈ ಭಾಗಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡಿದೆ. ಭಾರತಕ್ಕೆ ವ್ಯಾಪಾರ ವಹಿವಾಟಿನ ದೃಷ್ಟಿಯಲ್ಲೂ ಕೂಡ ಅತ್ಯಂತ ಮಹತ್ವದ ಗಡಿರೇಖೆ ಭಾಗದಲ್ಲಿ ಈ ಚಟುವಟಿಕೆ ಆಗ್ತಾ ಇರುವಂಥದ್ದು. ಸೊ ಇನ್ ಕೇಸ್ ಚೀನಾದವರು ಏನಾದರೂ ಇಲ್ಲಿ ಇನ್ವೆಸ್ಟ್ಮೆಂಟಿಗೆ ನಿರ್ಧಾರವನ್ನು ಮಾಡಿದ್ರೆ ಖಂಡಿತವಾಗಿ ಅದು ದೊಡ್ಡ ಆತಂಕವನ್ನು ಉಂಟು ಮಾಡುತ್ತೆ. ಈಗಾಗಲೇ ನಾವು ಬಾಂಗ್ಲಾದೇಶದ ಜೊತೆಗೂ ಕೂಡ ನಮ್ಮ ಸಂಬಂಧ ಹಳಸಿ ಹೋಗಿದೆ. ವಿಶೇಷವಾಗಿ ಶೇಖ್ ಹಸೀನಾ ಅವರು ಭಾರತಕ್ಕೆ ಗಡಿಪಾರಾದ ಬಳಿಕ ಅವರು ಓಡಿ ಬಂದರು, ಭಾರತಕ್ಕೆ ಗಡಿಪಾರ ಅಲ್ಲ ಓಡಿ ಬಂದರು ಭಾರತಕ್ಕೆ ರಕ್ಷಣೆಗೆ, ತಮ್ಮ ಜೀವ ರಕ್ಷಣೆಗಾಗಿ. ಈಗ ಅವರಿಗೆ ನಾವು ಆಶ್ರಯವನ್ನು ಕೊಟ್ಟಿದ್ದೀವಿ ಶೇಖ್ ಹಸೀನಾ ಅವರಿಗೆ. ಶೇಖ್ ಹಸೀನಾ ಅವರನ್ನು ಗಡಿಪಾರು ಮಾಡಬೇಕು ಬಾಂಗ್ಲಾದೇಶಕ್ಕೆ ಅಂತೇಳಿ ಬಾಂಗ್ಲಾದೇಶವರದವರು ಭಾರತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಬಟ್ ಆ ಮನವಿಯನ್ನು ನಾವು ಇನ್ನೂ ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ. ಹೀಗಾಗಿ ಅದ್ರ ಜೊತೆಗೆ ಬಾಂಗ್ಲಾದೇಶಕ್ಕೆ ನಾವು ಈಶಾನ್ಯ ಭಾಗದಲ್ಲಿ ವ್ಯಾಪಾರ ವಹಿವಾಟಿಗೆ ತಡೆಯನ್ನು ಕೂಡ ಹಾಕಿದ್ದೀವಿ ಕೆಲ ದಿನಗಳ ಹಿಂದೆ ಬಂದಿರತಕ್ಕಂತಹ ಆದೇಶದ ಪ್ರಕಾರ. ಅದರ ಮಧ್ಯೆ ಈ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು. ವಾಯುನೆಲೆಯನ್ನು ಮತ್ತೆ ಅಭಿವೃದ್ಧಿಪಡಿಸಬೇಕು ಅಂತೇಳಿ, ಅದು ಕೂಡ ಭಾರತದ ಗಡಿಭಾಗಕ್ಕಿಂತ ಸುಮಾರು 15ರಿಂದ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ವಾಯುನೆಲೆಗಳು. ಸೊ ಜಿಯೋಪಾಲಿಟಿಕ್ಸ್, ಭಾರತ ಪಾಕಿಸ್ತಾನ ಸಂಘರ್ಷ, ಭಾರತ ಬಾಂಗ್ಲಾದೇಶದ ನಡುವೆ ಆಗ್ತಾ ಇರುವಂತಹ ಸಂಘರ್ಷ, ಭಾರತ ಚೀನಾದ ಜೊತೆಗೂ ಕೂಡ ನಮ್ಮ ಮತ್ತು ಚೀನಾದ ಜೊತೆಗೆ ಸಂಬಂಧ ಕೂಡ ಅಷ್ಟು ಚೆನ್ನಾಗಿಲ್ಲ. ಇದರ ಮಧ್ಯೆ ಅಫ್ಘಾನಿಸ್ತಾನದ ಮೇಲೂ ಕೂಡ ಚೀನಾದವರು ಎಕ್ಸ್ಟ್ರಾ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ. ಸೊ ಭಾರತದ ಸುತ್ತಲೂ ಕೂಡ ಇರತಕ್ಕಂತಹ ವೈರಿಗಳ ಕಾರಣಕ್ಕೋಸ್ಕರ ನಮ್ಮ ಆತಂಕದ ದಿನಗಳು ಹೆಸ್ತಾ ಇವೆ. ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.